ಇನ್ನು ನಾನು ಆಗಲೇ ಹೇಳ್ತಾ ಇದ್ದಾಗೆ ಜೀರ್ಣಾಂಗ ಸಮಸ್ಯೆಯ ಕುರಿತಂತೆ ಇವತ್ತು ಮಾತನಾಡ್ತಾ ಹೋಗೋಣ. ಜೀರ್ಣಾಂಗ ಸಮಸ್ಯೆಗೆ ಕಾರಣಗಳನ್ನು ತಿಳಿಸ್ತಾ ಹೋಗೋದಾದ್ರೆ ಮೇಡಮ್, ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಮೊದಲನೇದಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಗಾದೆ ಮಾತೆ ಹೇಳುತ್ತೆ. ಪ್ರಾಪರ್ ಡಯಟ್ ಅನ್ನೋದು ಇರಬೇಕು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಡಯಟ್ ಇರುತ್ತೆ. ಈಗ ನೀವೇನೋ ತಿಂದ್ರಿ ಅಂತ ನಾನು ತಿಂದರೆ ಅದು ನನಗೆ ಒಗ್ದೇ ಹೋಗ್ಬೋದು, ಆಯಿತಾ? ಪ್ರತಿಯೊಬ್ಬರು ಡಯಟನ್ನು ಪ್ರಾಪರಾಗಿ ಫಾಲೋ ಮಾಡಬೇಕು. ನಮಗೆ ಯಾವುದು ಅಲರ್ಜಿಕ್ ಇರುತ್ತೆ ಅಂಥ ಫುಡ್ಗಳನ್ನು ಬಿಡ್ತಾ ಬರಬೇಕು. ಎಷ್ಟೋ ಜನಕ್ಕೆ ಹಾಲು ಜೀರ್ಣ ಆಗಲ್ಲ, ಅಂಥವ್ರು ಹಾಲು ಐಟಮ್ಗಳನ್ನ ತಗೊಳ್ಬಾರ್ದು. ಆವಾಗ ಈ IBS ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ. ಕೆಲವ್ರಿಗೆ ಗ್ಲೂಟನ್ ಅಲರ್ಜಿ ಇರುತ್ತೆ, ಕೆಲವ್ರಿಗೆ ಶುಗರ್ ಅಲರ್ಜಿ ಇರುತ್ತೆ, ಬದನೆಕಾಯಿ ಅಲರ್ಜಿ ಇರುತ್ತೆ, ಟೊಮೆಟೊ ಅಲರ್ಜಿ ಇರುತ್ತೆ. ಸೊ ಆ ವಸ್ತುವನ್ನು ತಿಂದಾಗ ಯಾವಾಗ ನಮಗೆ ಬಾಧಕ ಆಗುತ್ತೆ ಅಂಥ ಆಹಾರಗಳನ್ನು ನಾವು ಬಿಡ್ತಾ ಬರಬೇಕು. ರೇಖಿನಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ಆಹಾರವನ್ನು ಸರಿಯಾದ ಕ್ರಮದಲ್ಲಿ ತಗೊಂಡಾಗ ನಮಗೆ ಔಷಧಿದ ಅಗತ್ಯನೇ ಬರೋದಿಲ್ಲ. ಯಾವಾಗ ನಾವು ಪಥ್ಯವನ್ನು ಮೇಂಟೈನ್ ಮಾಡೋದಿಲ್ಲ ಆವಾಗ ಔಷಧಿ ತೊಗೊಂಡ್ರೂ ಔಷಧಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಓಕೆನಾ? ಹಾಗಾಗಿ ಆಹಾರ ತೊಗೊಳ್ಲಿಕ್ಕೆ ಮುಂಚೆ ನಾವು ಯೋಚನೆ ಮಾಡಿ ತೊಗೊಳ್ಬೇಕು, ವೆದರ್ ದಿಸ್ ಫುಡ್ ಈಸ್ ಗುಡ್ ಫಾರ್ ಮಿ ಆರ್ ನಾಟ್ ಅಂತ ಹೇಳಿ. ಓಕೆ, ಸಿಕ್ತು ಅಂತ ಕಣ್ಣಿಗೆ ಕಂಡಿದ್ದೆಲ್ಲ ತಿಂತಾ ಬಂದರೆ ಡೆಫಿನೆಟಾಗಿ ಬಾಡಿ ಅದ್ರ ತಕ್ಕನಂಗೆ ರಿಯಾಕ್ಟ್ ಮಾಡೋದು.